ಹೇಗಿರುತ್ತೆ ಒಂದು ಇಂಡಿಕೇಟರ್ ನಿಮಗೆ ಸೆಲ್ ಯಾವಾಗ ಮಾಡಬೇಕು ಮತ್ತು ಬೈ ಯಾವಾಗ ಮಾಡಬೇಕು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಈ ಸ್ಟ್ರಾಟಜಿನ ನಾನು ಮೆಜಾರಿಟಿ ಕೇಸಸ್ ಬಂದು ಸೆಲ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಯಾಕೆಂದರೆ ಕೆಲವ್ರಿಗೆ ತುಂಬ ಜನಕ್ಕೆ ಬೈಯನ್ನು ಮಾಡ್ತಾರೆ, ಬಟ್ ಸೆಲ್ ಮಾಡೋದು ಸ್ಟ್ರಾಟಜಿಸ್ ಇರಲ್ಲ, ಯಾವಾಗ ಸೆಲ್ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ. ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ನೋಡ್ತಾ ಹೋಗಿ. ಏಕೆಂದರೆ ಮಾರ್ಕೆಟ್ ಹೋಗ್ಬೇಕಿದ್ರೆ ನೋಡ್ತಿದ್ದೀವಿ ನಾವು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗುತ್ತೆ. ಕೆಳಗೆ ಬಂದರೆ ಒಂದೇ ಸಲ ಲಿಫ್ಟಲ್ಲಿ ಕೆಳಗೆ ಬರುತ್ತೆ. ಇಂಥ ಟೈಮಲ್ಲಿ ಯಾರಿಗೂ ಸಹ ಎಕ್ಸಿಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಅಂಥ ಟೈಮಲ್ಲಿ ಮೀನ್ಸ್ ಬೇರೊಂದು ಬರೋ ಟೈಮ್ ನಮ್ಗೆ ಗೊತ್ತಾಗಲ್ಲ ರಿಟೇಲರ್ಸ್ಗೆ. ಅಂಥ ಟೈಮಲ್ಲಿ ಈ ಇಂಡಿಕೇಟರ್ ತುಂಬಾ ಯೂಸ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟಾಕ್ಸ್ ತೊಗೊಳ್ತಿದ್ದೀನಿ ನಾನು. ಕಲ್ಯಾಣ್ ಜ್ಯುವೆಲರ್ಸ್ಗೆ ತುಂಬಾ ಟ್ರೆಂಡಿಂಗ್ ಸ್ಟಾಕ್ ಇದು. ಸೊ ನೋಡ್ತಿದ್ರೆ ಯಾವ ರೀತಿ ಬಿದ್ದಿದೆ ಇದು ಅಂತ. ಸೊ ಇದು 790 ಸಮಥಿಂಗ್ ಟಚ್ ಆಗಿ ಆಲ್ಮೋಸ್ಟ್ 50%ವರೆಗೂ ಡೌನ್ ಬಂದಿದೆ. ವಿಲ್ ಸಿ ದಿಸ್ ಒನ್. ಡೌನ್ ಬಂದು 49.8 ಇದೆ, ಬಟ್ 15ನೇ ಕನ್ಸಿಡರ್ ಮಾಡೋಣ. 50% ಹೇಗೆ ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಬೋದಿತ್ತು ಅನ್ನೋದು ಈ ಇಂಡಿಕೇಟ್ರಿಂದ ಹೆಲ್ಪ್ ಆಗುತ್ತೆ. ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನ ಈ ಇಂಡಿಕೇಟರ್ ತೋರಿಸುತ್ತೆ. ಬಟ್ ಐ ಡಿಪೆಂಡ್ ಓನ್ಲಿ 70 to 80% ಆನ್ ದ ಇಂಡಿಕೇಟರ್. ತುಂಬ ಟ್ರಸ್ಟ್ ಮಾಡೋಕ್ಕೋಗಲ್ಲ ಇಂಡಿಕೇಟರ್, ಯಾಕೆಂದರೆ ಮ್ಯಾನ್ ಮೇಡ್ ಆಗಿರ್ಬೋದು, ಮಿಷಿನ್ ಮೇಡ್ ಆಗಿರ್ಬೋದು. ಸೈಕಾಲಜಿ ಮಾತ್ರ ವರ್ಕ್ ಆಗೋದು ನಮ್ಮದು. ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಲ್ ಮಾಡಿದರೆ ಮತ್ತು ಇನ್ನೂ 100% ಮೇಲೆ ಹೋಗ್ಬೋದಿತ್ತು, ಬಟ್ ಮೆಜಾರಿಟಿ ಕೇಸ್ ಇಂಡಿಕೇಟರ್ ವರ್ಕ್ ಆಗಿದೆ. ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದ್ದೀನಿ ತುಂಬ ಸ್ಟಾಕ್ಸ್ ಮೇಲೆ ನಾನು. ಯಾವಾಗ ಡೌನ್ ಫಾಲ್ ಆಗಿದೆ ಅವಾಗೆಲ್ಲ ಇದು ಬೇರೆ ಕೊಟ್ಟಿದೆ. ನಿಮಗೂ ತೋರಿಸ್ತಾ ಹೋಗ್ತೀನಿ. ಬರೀ ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲ, ಇನ್ನೂ ಕೆಲವೊಂದು ಸ್ಟಾಕ್ಸ್ಗಳನ್ನ ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬೇರ್ ನಿಮಗೆ ತೋರಿಸಿದೆ, ಬೇರ್ ಮತ್ತು ಬುಲ್ ಅಂತ ನಾನು ಹೇಳಿದಾಗ ಇದು ಜಸ್ಟ್ ಸೆಲ್ ಮಾಡ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ ನಾನು. ಇನ್ನೊಂದು ಇಂಡಿಕೇಟರ್ ಸಿಂಪಲ್ ಅಂದರೆ ಪ್ರೈಸ್ ಆ್ಯಕ್ಷನ್ಸ್. ಅದು ತುಂಬ ಜನ ಯೂಸ್ ಮಾಡ್ತಾರೆ. ತುಂಬ ಜನಕ್ಕೆ ಇದು ಲೈನ್ ಎಲ್ಲ ಡ್ರಾ ಮಾಡೋಕ್ಕೆ ಬರಲ್ಲ ಅಂದರೆ ಜಸ್ಟ್ ದೇ ಕ್ಯಾನ್ ಗೋ ವಿತ್ ದಿಸ್ ಬೇರ್ ಇಂಡಿಕೇಟರ್. ಸೊ RSI ಡೈವರ್ಜೆನ್ಸ್ ಇಂಡಿಕೇಟರ್. ಸೊ ಇದು ಇಂಡಿಕೇಟ್ ಮಾಡುತ್ತೆ ಬೇರನ್ನು ಯಾವಾಗ ಬರುತ್ತೆ ಅಂತ. ಸೊ ಎಷ್ಟು ನೀಟಾಗಿ ಇದು ಕೊಲಾಬ್ ಆಗ್ತದೆ ನೋಡಿ. ಇದು ಬೇರ್ ಅಂತ ಇಂಡಿಕೇಟ್ ಮಾಡ್ತದೆ ಇಲ್ಲಿ ಡೌನಲ್ಲಿ. ಸೊ ಇಲ್ಲಿ ಸಹ ಅಷ್ಟೇ ಸಪೋರ್ಟ್ ಲೈನ್ ಏನಿದೆ ನೀಟಾಗಿ ಬ್ರೇಕ್ ಡೌನ್ ಆಗಿದೆ. ಇಲ್ಲೂ ಸಹ ಎಕ್ಸಿಟ್ ಮಾಡ್ಬೋದಿತ್ತು. ಇಲ್ಲೂ ಸಹ ಬೇರನ್ನು ಕೊಟ್ಟಿದೆ. ಇದು ಒಂದು ಸಪೋರ್ಟ್ ಲೈನ್. ಓಕೆ, ಲೆಟ್ ಮಿ ಕರೆಕ್ಟ್ ದಿಸ್ ಒನ್. ಇಲ್ಲೂ ಸಪೋರ್ಟ್ ಬ್ರೇಕ್ ಡೌನ್ ಆಗಿದೆ. ಸೊ ಇಲ್ಲೂ ಸಹ ಒಂದು ಬೇರನ್ನು ಕೊಟ್ಟಿದೆ. ಇಲ್ಲಿಂದ ಸಪೋರ್ಟ್ ತಂದರೆ ನಮಗೆ ಇಲ್ಲಿ ಬೇರನ್ನು ಸಹ ತೋರಿಸುತ್ತೆ ನಮಗೆ ಇದು. ಓಕೆ, ಇದೊಂದು ಜಸ್ಟ್ ಅಕ್ಯುರೇಟ್ ಏನಿಲ್ಲ, 100% ಅಕ್ಯುರೇಸಿ ಏನಿರಲ್ಲ. ಜಸ್ಟ್ ಇದೊಂದು ನಮಗೆ ಮೀನ್ಸ್ ಯಾರ್ಯಾರಿಗೆ ಗೊತ್ತಿರಲ್ಲ, ಎಕ್ಸಿಟ್ ಸ್ಟ್ರಾಟಜಿ ಯಾರು ಇರಲ್ಲ, ಇದನ್ನು ಫಾಲೋ ಮಾಡಿದರೆ ಆಲ್ಮೋಸ್ಟ್ ದೇ ಕ್ಯಾನ್ ಸೇವ್ ದ ಕ್ಯಾಪಿಟಲ್. ಅದರ್ವೈಸ್ ಹೋದರೆ ಹೋಗುತ್ತೆ ನಿಮ್ಮದು. ಫಾರ್ ಎಕ್ಸಾಂಪಲ್ 50% ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋದರೆ ಆಯ್ತಲ್ಲ, ನಿಮಗೆ ಈ 50% ಲಾಸ್ ನೋಡೋ ಬದಲು ಪ್ರಾಫಿಟ್ ಬುಕ್ ಮಾಡ್ಕೊಂಡು ನೀವು ಕ್ಯಾಶ್ ಇಟ್ಕೊಂಡಿದ್ರೆ ಮತ್ತೆ ಸ್ಟಾಕ್ ಡೌನ್ ಬಂದಾಗ ಅಥವಾ ಇನ್ನೊಂದು ಸ್ಟಾಕ್ಸ್ ಅಂಡರ್ ವ್ಯಾಲ್ಯೂ ಸ್ಟಾಕ್ಸ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ. ಸೊ ಅದಾದ ಕಾರಣ ಇಂಡಿಕೇಟರ್ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ನೆಕ್ಸ್ಟ್ ಸ್ಟಾಕ್ಸ್ ನೋಡ್ತಾ ಹೋಗೋಣ ನಾವು. ಮೋತಿಲಾಲ್ ಓಸ್ವಾಲ್ ಇದೊಂಥರ ಬ್ರದರ್ಹುಡ್ ಥರ. ಸ್ವಲ್ಪ ನ್ಯೂಸಲ್ಲಿ ಸಹ ಇತ್ತು ಇದು. ಕಲ್ಯಾಣ್ ಜ್ಯುವೆಲರ್ಸ್ ಮತ್ತು ಇದು ಎರಡು ಒಟ್ಟಿಗೆ ಫಾಲ್ ಆಗಿತ್ತು ಒಂದು ಟೈಮಲ್ಲಿ. ನೋಡ್ತಾ ಇದ್ದಾರೆ. ಇದು ಬೇರ್ ಸೆಲ್ ಮಾಡಿ ಇಂಡಿಕೇಟರ್ ಯಾವಾಗ ಕೊಟ್ಟಿದೆ ಇದು 1017 ರೂಪೀಸ್ ಅಂದ್ಕೊಳ್ಳಿ. ಇಂಡಿಕೇಟರ್ ಏನು ಮಾಡೋಂಗಿಲ್ಲ, ಜಸ್ಟ್ ಅದು ಇಂಡಿಕೇಟರ್ ಅಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಅದೇ ತೋರಿಸುತ್ತೆ ಬೇರ್ ಸೆಲ್ ಮಾಡಿ ಅಂತ. ಅಫ್ಕೋರ್ಸ್ ಮತ್ತೆ ಮೇಲೋಗಿದೆ, ಮತ್ತು ಬುಲ್ ಮಾಡಿ ಬೈ ಮಾಡಿ ಅಂತ ಏನು ತೋರಿಸಿಲ್ಲ, ಇಲ್ಲಿ ತೋರಿಸ್ತಾ ಇದೆ. ಬಟ್ ಐ ಡೋಂಟ್ ಟ್ರಸ್ಟ್ ದಿಸ್ ಒನ್ ಬಿಕಾಸ್ ನಮ್ಮ ಸ್ಟ್ರಾಟಜಿಸ್ ಬೇರೆ ಇರುತ್ತೆ. ಫಂಡಮೆಂಟಲ್ ಅನಾಲಿಸಿಸ್ ಯಾವ ಚೆನ್ನಾಗಿದೆ ಆ ಸ್ಟಾಕ್ಸ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ತೀವಿ. ನೀವು ಇಂಡಿಕೇಟರ್ ಹಾಕಿದರೆ ಯಾವುದೋ ಎಸ್ ಬ್ಯಾಂಕ್ ಮೇಲೋ ಅಥವಾ ವೊಡಾಫೋನ್ ಐಡಿಯಾ ಮೇಲೂ ಸಹ ಬೈ ಅಂತ ಬುಲ್ ಅಂತಲೂ ತೋರಿಸುತ್ತೆ. ಅಂಥವೆಲ್ಲ ನಾವು ಇನ್ವೆಸ್ಟ್ ಮಾಡಲ್ವಲ್ಲ. ಸೊ ಜಸ್ಟ್ ಇದು ಎಕ್ಸಿಟ್ ಸ್ಟ್ರಾಟಜಿಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ಸಜೆಷನ್ ಇದು. ಸೊ 1000 ಬುಕ್ ಮಾಡಿದರೆ ನೀವು ಅಫ್ಕೋರ್ಸ್ ಮತ್ತು ನೋಡೋದೇ ಬೇಡದು ಈ ಸ್ಟಾಕ್. ಇದು ಜಸ್ಟ್ ಒಂದು ಫ್ಯೂ ಡೇಸ್ 11 ನವೆಂಬರಿಂದ ಡಿಸೆಂಬರ್ ಒಂದು ಮಂತ್ ಬಿಟ್ಟಿದ್ರೆ ನಿಮಗೆ ಗೊತ್ತಾಗೋದು ಡೌನ್ ಫಾಲ್ ಹೇಗಾಗಿದೆ ಅಂತ. 566 ಆಲ್ಮೋಸ್ಟ್ 40-45% ಬಿದ್ದಿದೆ. ಇದು ಟಾಪ್ ಬಂದು 1052. ಇದು ನಮಗೆ 1000 ಎಕ್ಸಿಟ್ ಆಗಿ ಕೇಳಿದೆ. ಅದು ಲೇಟೆಸ್ಟು. ಇನ್ನು ಹಿಂದೆ ಹೋದರೆ ನಮಗೆ ಅಲ್ಲೂ ಸಹ 783 ಎಕ್ಸಿಟ್ ಆಗಿ ಅಂತ ತೋರಿಸುತ್ತೆ. ಇಲ್ಲೊಂದು 50% ಎಕ್ಸಿಟ್ ಮಾಡಿ ಇಲ್ಲಿ ಮತ್ತೆ ಮೇಲೆ ಇನ್ನೊಂದು 20 30 ಅಥವಾ ಇನ್ನೊಂದು 50% ಫುಲ್ಲಿ ಎಕ್ಸಿಟ್ ಮಾಡ್ಬೋದಿತ್ತು ನಾವು. ಅದು ಒಂದು ಸ್ಟ್ರಾಟಜಿ ಥರ ಯೂಸ್ ಮಾಡ್ಕೋಬೋದು. ಓಕೆನಾ. ತುಂಬ ಗ್ರೀಡ್ ಇರಬಾರ್ದು ಸ್ಟಾಕ್ ಮಾರ್ಕೆಟಲ್ಲಿ. ಎಷ್ಟು ಗ್ರೀಡ್ ಇರುತ್ತೆ ಅಷ್ಟು ನಾವು ಪ್ರಾಫಿಟ್ ಮಾಡೋದು ದುಡ್ಡು ಕಳ್ಕೊಳ್ತೀವಿ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕಲ್ಯಾಣ್ ಜ್ಯುವೆಲರ್ಸಲ್ಲಿ 50% ಪ್ರಾಫಿಟ್ ನೋಡೋದು ಒಳ್ಳೆಯದು ಅಥವಾ 50% ಲಾಸಲ್ಲಿ ನೋಡೋದು ಒಳ್ಳೆಯದು? 50% ಬಿಡಿ ಪ್ರಾಫಿಟ್ಟು. ಜಸ್ಟ್ ಒಂದು 20-30% ಸಹ ಬುಕ್ ಮಾಡ್ಕೊಂಡೋಗಿ. ಮೆಜಾರಿಟಿ ಬ್ಯಾಂಕ್ ನಿಮ್ಗೆ ಅಷ್ಟು ಕೊಡೋಲ್ಲ, 7-8% ಕೊಡ್ತಾಯಿದೆ ಈಗ. ಮುಂಚೆ ಇದ್ದಿದ್ದು ಬರೀ 5-6% ಅಷ್ಟೇ ಬ್ಯಾಂಕ್ FD ರೇಟ್ ನಾನು ಹೇಳ್ತಿದ್ದೀನಿ.
ಜಸ್ಟ್ 20-30% ಬಂದರೂ ನೀವು ಅದು ಲಾರ್ಜ್ ಕ್ಯಾಪಲ್ಲಿ ಆರಾಮ್ಸೆ ಎಕ್ಸಿಟ್ ಆಗ್ಬೋದು. ಇವೆಲ್ಲ ಮಿಡ್ ಕ್ಯಾಪ್ ನಾನು ತೋರಿಸ್ತಾ ಇರೋದು. ಲಾರ್ಜ್ ಕ್ಯಾಪ್ ಸಹ ಇದೆ. HAL ನೋಡ್ತಾ ಹೋಗೋಣ. ಯಾವಾಗಲೂ ಒಂದು ರೂಲ್ ಸೆಟ್ ಮಾಡ್ಕೊಳ್ಳಿ. ಇದು ಅಕ್ಯುರೇಟ್ 100% ಚಾನ್ಸೇ ಇಲ್ಲ. ಜಸ್ಟ್ ಒಂದು ರೂಲ್ ಫಾಲೋ ಮಾಡ್ಕೊಳ್ಳಿ. ನಾನು ಇದು ಹೇಳಿದರೆ ನಮ್ಮ ಕೋಚ್ ಇದನ್ನೇ ಫಾಲೋ ಮಾಡ್ತೀನಿ ನಾನು. ಅಫ್ಕೋರ್ಸ್ ಮೇಲೆ ಹೋಗ್ಬೋದು. ಯಾರು ಇವತ್ತು ನಾಳೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಆಗೋ ಅಂತ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು. ಅದೇ ಥರ ಇದು ಒಂದು ಇಂಡಿಕೇಟ್ ಮಾಡಿದಾಗ ಸ್ವಲ್ಪ ಆದರೂ ಎಕ್ಸಿಟ್ ಮಾಡಿ. 50% ಅಥವಾ 70% ಅಥವಾ 30% ಎಕ್ಸಿಟ್ ಮಾಡಿ. ಇದು HAL 5500 ನಿಮಗೆ ಆ ಎಕ್ಸಿಟ್ ಮಾಡೋಕ್ಕೆ ಇಂಡಿಕೇಟ್ ಮಾಡ್ತಿದೆ. ಹಿಂದೇನೂ ಸಹ ತೋರಿಸಿದೆ. ಇದು ಇಲ್ಲಿ ಎಕ್ಸಾಕ್ಟ್ 5500 ಸಹ ಇದು. ಇನ್ನು ಮಿಕ್ಕಿದ ಟೈಮಲ್ಲಿ ಹಿಂದೆ ಹೋದರೂ ಅಲ್ಲೂ ಸಹ ತೋರಿಸಿದೆ. ಜಸ್ಟ್ ಇಲ್ಲಿ ನೀವು 50% ಎಕ್ಸಿಟ್ ಮಾಡಿ. ಇನ್ನು ಮಿಕ್ಕಿದ 50% ಇಲ್ಲಿ ಅಥವಾ ಇಲ್ಲಿ ಎಕ್ಸಿಟ್ ಮಾಡಿದರೆ ನಿಮಗೆ ಆರಾಮ್ಸೆ ಕರೆಂಟ್ ಪ್ರೈಸ್ ಎಷ್ಟಿದೆ ಆರಾಮ್ಸೆ ನೀವು ಒಂದು 40-50% ಲಾಸ್ನ ಸಹ ಅವಾಯ್ಡ್ ಮಾಡ್ಬೋದಿತ್ತು. ಅಥವಾ ಬೇರೆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದರೆ ಇದಕ್ಕಿಂತ ಜಾಸ್ತಿ ರಿಟರ್ನ್ ಕೊಡ್ತಾ ಇತ್ತು. ಓಕೆ, ನೆಕ್ಸ್ಟ್ ನೋಡೋಣ ನಾವು BEL. ಇನ್ನೊಂದು ಸ್ಕ್ಯಾಮ್ ಸ್ಟಾಕ್ಸ್ಗಳು ಇದ್ದಾವೆ ನಿಮಗೆ. ನೆಕ್ಸ್ಟ್ ತೋರಿಸ್ತೀನಿ. ತುಂಬ ಸ್ಕ್ಯಾಮ್ ಅಥವಾ ಪ್ರೊಮೋಟರ್ಸ್ ಸುಮ್ಮನೆ ಮಾರ್ಕೆಟಲ್ಲಿ ಬಂದು ಸೆಲ್ ಮಾಡ್ತಿದ್ದಾರೆ. ನಮ್ಗೆ ಹಂಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಹೇಗೆ ಅಂದರೆ ನಮ್ಮ ಪ್ರಾಫಿಟ್ ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂದ್ಬಿಟ್ಟು ಪ್ರಾಫಿಟ್ ಏನು ಜನರೇಟ್ ಮಾಡಿಲ್ಲ. ಜಸ್ಟ್ ಬುಲ್ರನ್ನಲ್ಲಿ ಬಂದು ಪಂಪ್ ಆ್ಯಂಡ್ ಡಂಪ್ ಮಾಡ್ತಾರಲ್ಲ, ಅಂಥ ಸ್ಟಾಕ್ಸಲ್ಲೂ ನೀವು ಆರಾಮ್ಸೆ ಇದು ಇಂಡಿಕೇಟರ್ ಹಾಕೊಂಡು ಎಕ್ಸಿಟ್ ಆಗ್ಬೋದು. ಸೊ BEL ನೋಡಿ, ತುಂಬ ಲಾಂಗ್ ಜೂನ್ 24 ತೋರಿಸಿದೆ. ಇದು ಯಾವ ಪ್ರೈಸಲ್ಲಿ? ಆಲ್ಮೋಸ್ಟ್ 308 308. ಅಫ್ಕೋರ್ಸ್ ಅಲ್ಲಿ ಸೆಲ್ ಮಾಡೋಕ್ಕಾಗಲ್ಲ. ಆ ಡೇ ಅಥವಾ ನೆಕ್ಸ್ಟ್ ಡೇ ಅಥವಾ ಆ ಡೇ ಮಿಡ್ಡಲ್ಲೂ ಸಹ ಸೆಲ್ ಮಾಡ್ಬೋದು. ಅರೌಂಡ್ 300 ಸೆಲ್ ಮಾಡಿದ್ರು ನೀವು. ಲಾಸ್ಟ್ ಡೌನ್ ಎಷ್ಟಿತ್ತು? 238. ಈಗ 280 ಇದೆ. ಸೊ ಲಾರ್ಜ್ ಕ್ಯಾಪಲ್ಲಿ ಈ ಥರ ವರ್ಕ್ ಆಗುತ್ತೆ. ಇದು ಆಲ್ಮೋಸ್ಟ್ ನೀವು 20-30% ಮೀನ್ಸ್ ಆರಾಮಾಗಿ ಪ್ರಾಫಿಟ್ ಮಾಡ್ಬೋದು. ಅಂದರೆ ಇಂಡಿಕೇಟರ್ ಸಹ ಯೂಸ್ ಮಾಡ್ಕೋಬೋದು. ಸೆಲ್ ಮಾಡೋಕ್ಕೆ ಮಾತ್ರ. ಬೈ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಲ್ಲ ನಾನು ಸಹ, ಯಾಕೆಂದರೆ ಇದ್ರ ಮೇಲೆ ಬೈ ಮಾಡಲ್ಲ. ರೀಸೆಂಟಾಗಿ ಜೆನ್ಸೋಲ್ ನೋಡ್ತಿದ್ದೆ ನಾವು. ಇದು 1000 ರೂಪೀಸ್ 1300 ರೂಪೀಸ್ ಸಮಥಿಂಗ್ ಮೇಲೆ ಇದ್ದಿದ್ದು ಈಗ 300 ರೂಪೀಸಲ್ಲಿದೆ. ನಾಟ್ ಇವನ್ 300, 260 ರೂಪೀಸಲ್ಲಿದೆ. ನೋಡಿ, ಅಲ್ಲಿ ನೋಡಿದ್ರೆ ಇದು ಬೇರ್ ಅಂತಲೇ ತೋರಿಸ್ತಾ ಇದೆ. ಫಸ್ಟು ಬೇರ್ ಕೊಟ್ಟಾಗ ನಾವು ಒಂದು 50% ಎಕ್ಸಿಟ್ ಮಾಡಿದ್ರೆ ಮಿಕ್ಕಿ ಸೇಫಾಗಿ ಇಟ್ಕೋಬೋದಿತ್ತು ನಾವು. ಅಫ್ಕೋರ್ಸ್ 50% ಎಕ್ಸಿಟ್ ಮಾಡಿದ್ರೆ ಎಷ್ಟೋ ಖುಷಿ ಇರುತ್ತೆ ನಮಗೆ, ಸ್ವಲ್ಪ ಆದರೂ ಎಕ್ಸಿಟ್ ಮಾಡೋದು ಅಂತ. ನೆಕ್ಸ್ಟ್ ನೋಡಿ, ತೋರಿಸ್ತಾನೆ ಇದೆ ಬುಲ್. ಅದಕ್ಕೆ ಇದೇ ಕಾರಣಕ್ಕೆ ಬುಲ್ ನಾನು ನಂಬಲ್ಲ. ಜಸ್ಟ್ ಅದೊಂದು ಏನೋ ಸ್ಟ್ರಾಟಜಿ ಮೇಲೆ ಬುಲ್ಸ್ ಅಂತ ಕೊಡುತ್ತೆ, ಸ್ವಲ್ಪ ಮೇಲೋಗಿ ಮತ್ತೆ ಕೆಳಗೆ ಬರುತ್ತೆ. ಸೊ ಅದಕ್ಕೆ ನಾನು ಬೈ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ಇನ್ನೊಂದು ರೀಸೆಂಟ್ ಬ್ಲಾಕ್ ಬಸ್ಟರ್ ಸ್ಟಾಕ್ ಯಾವುದು? ಹಿಂದೂಸಿಂದ್ ಬ್ಯಾಂಕ್. ಒಂದೇ ದಿನ 27-30% ಬಿದ್ದ ಸ್ಟಾಕ್ ಇದು. 2 ಗ್ಯಾಪ್ ಡೌನ್ ಆಗಿದೆ. ಮ್ಯಾಸಿವ್ ಗ್ಯಾಪ್ ಡೌನ್ ಇದು. ಸೊ ಇದು ಬೇರೆ ಯಾವಾಗ ತೋರಿಸಿದೆ? ಆಲ್ಮೋಸ್ಟ್ 1500 ಇದು ಸೆಲ್ ಮಾಡಿ ಅಂತ ತೋರಿಸಿದೆ. ಈ ಪ್ರೈಸು ಅಷ್ಟೇ 1500ಗೆ ಸೆಲ್ ಮಾಡಿ ಅಂತ ತೋರಿಸಿದೆ. ಅಲ್ಲಿ ಸೆಲ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 1500 ನಿಮಗೆ ಕರೆಂಟ್ ಪ್ರೈಸ್ 673 ಇದೆ. 50-60% ನಿಮಗೆ ಹಾಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಇಂಡಿಕೇಟರ್ ಮೇಲೆ ಬಿಲೀವ್ ಮಾಡಿ ಸೆಲ್ ಮಾಡಿರ್ತಹ ನೀವು ಆರಾಮಾಗಿ ಸೇಫ್ ಆಗ್ಬೋದಿತ್ತು. ಅಫ್ಕೋರ್ಸ್ ಫಸ್ಟ್ ಲೆಗ್ಗೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಬೈ ಮಾಡೋದೇ ಒಂದು ಫಸ್ಟ್ ಲೆಗು. ನೆಕ್ಸ್ಟ್ ಲೆಗ್ ಬಂದು ಸೇಲ್ ಮಾಡೋದು. ಯಾವಾಗ ಸೇಲ್ ಮಾಡಬೇಕು ಅಥವಾ ನೀವು ಬೈ ಮಾಡಬೇಕಾದ್ರೂ ಅಷ್ಟೇ. ಅದರ ಸ್ಟಾಕ್ಸು ಬೈ ಮಾಡಬೇಕು ಇಂಡಿಕೇಟರ್ ಯೂಸ್ ಮಾಡಿದ್ರೆ ಸಾಕು. ಇದು ಅಥವಾ ಬೇರಲ್ಲಿ ಇದೆಯಾ ಅಥವಾ ಬುಲ್ಲರ್ ಇದೆಯಾ ಅಂತ ಒಂದು ಜಸ್ಟ್ ಐಡಿಯಾ ಬರುತ್ತೆ ನಿಮಗೆ. ಬೇರಲ್ಲಿದ್ದರೆ ಇದು ಬೈ ಮಾಡೋದು ಬೇಡ, ಕೆಳಗಡೆ ಬಂದು ನಿಮ್ಗೆ ತುಂಬ ಫೇವ್ರೆಟ್ ಸ್ಟಾಕ್ ಇದ್ದರೆ ಕೆಳಗಡೆ ಬಂದಾಗ ಸೇಲ್ ಮಾಡೋಣ ಅಥವಾ ಬುಲ್ ಇಂಡಿಕೇಟ್ ಮಾಡೋದಕ್ಕೆ ಬೈ ಮಾಡೋಣ ಅನ್ನೋದನ್ನ ಒಂದು ಇಂಡಿಕೇಟ್ ಮಾಡುತ್ತೆ. ಸೊ ಇದ್ರ ಬೇಸಿಸ್ ಮೇಲೆ ತುಂಬ ನ್ಯೂಬೀಸ್ ಸುಬ್ಡರ್ ಇರ್ತಾರೆ, ಅದು ಆರಾಮ್ಸೆ ಇವರು ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಸಹ ಇದನ್ನು ಕಲಿಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.